ಖಂಡಿತ ಇವಳಿಗೆ ಮದ್ವೆ ನಡೆಯೋದು ಇಷ್ಟ ಇಲ್ಲ. ಬೇರೆ ಏನಾದ್ರೂ ಪ್ಲಾನ್ ಮಾಡ್ತಿದ್ದಾಳಾ? ಅಷ್ಟಕ್ಕೂ ಆ ಪ್ಲಾನ್ ಏನು? ತಗೊಳ್ಳಿ ಇನ್ಸ್ಪೆಕ್ಟರ್. ನೀವಿನ್ ಹೊರಡ್ಬೋದು. ಸರಿನಮ್ಮ. ದಶರಥ ರಾಮ್ ಅವರೇ, ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ. ಕಾನ್ಸ್ಟೇಬಲ್ಸ್, ಮರಣ ದಂಡನೆ ವಿಧಿಸಿ ನಡೆದಿಹಾಳು, ಕೊನೆಯ ಆಸೆಯ ಕೇಳದೆ ಅವಳು, ಗಾಯವಿಲ್ಲ ಘಾಸಿಯಿಲ್ಲ ಗಾಢವಾದ ನೋವು, ಪ್ರೀತಿಯಲ್ಲಿ ಇದಕ್ಕೆ ಏನೋ ಅನ್ನುತ್ತಾರೆ ಸಾವು. ನೀನೇನು ಹೆದರ್ಕೋಬೇಡಮ್ಮ. ವೈದೇಹಿ ಬರ್ದ್ಕೊಟ್ಟಿದ್ದಾಳಲ್ವಾ, ಇನ್ನು ಪೊಲೀಸವರು ತಡೆಯೋದಕ್ಕಾಗಲ್ಲ. ನೀವನ್ಕೊಂಡಾಗೆ ಮದುವೆ ನಡೆಯುತ್ತೆ. ಯಾರು ಯಾವ ಟೆನ್ಷನ್ ತಗೋಬೇಕಾಗಿಲ್ಲ. ನೀವೆಲ್ಲರೂ ಸಂತೋಷವಾಗಿರಿ. ಶ್ರವಂತಿ, ಪೊಲೀಸರು ಬಂದ ತಕ್ಷಣ ಮದ್ವೆ ನಿಂತು ಹೋಗುತ್ತೆ ಅನ್ಕೊಂಡೆ. ಆದ್ರೆ ನಿನ್ನ ಅದೃಷ್ಟ ಚೆನ್ನಾಗಿದೆ. ಇನ್ಯಾವ ಆತಂಕನೂ ಇರಲ್ಲ ಬಿಡು. ನನ್ಗೊಂದ್ ವಿಷಯ ಅರ್ಥ ಆಗ್ಲಿಲ್ಲ ಅಕ್ಕ. ಈ ಚಾನ್ಸ್ನ ವೈದೇಹಿ ಯೂಸ್ ಮಾಡ್ಕೋಬೋದಿತ್ತಲ್ಲ, ಯಾಕೆ ಹಾಗೆ ಮಾಡ್ಲಿಲ್ಲ ಅವಳು? ನಿನಗ್ ಬೇಕಾಗಿರೋದು ದೇವಾನ್ ಜೊತೆ ಮದ್ವೆ ಆಗೋದಲ್ವಾ? ಅದ್ ನಡಿಬೇಕಾದ್ರೆ ನಿನಗೇನು, ಎಲ್ಲ ವಿಷಯಕ್ಕೂ ತುಂಬಾ ಯೋಚನೆ ಮಾಡೋದನ್ ಬಿಟ್ಟು ನಮ್ಗೆ ಅನುಕೂಲವಾಗಿ ನಡೀತಿರೋದನ್ನ ಅದನ್ನ ಎಂಜಾಯ್ ಮಾಡಕ್ ಕಲ್ತ್ಕೋ. ಅರ್ಥ ಆಯ್ತಾ? ಇಲ್ಲ, ವೈದೇಹಿ ಅಷ್ಟು ಈಸಿಯಾಗಿ ಬಿಡೋವಂಥವಳಲ್ಲ. ಅವಳು ಏನೋ ಪ್ಲಾನ್ ಮಾಡ್ತಾ ಇದ್ದಾಳೆ.
ವೈದೇಹಿ, ನಾ ಸೇರಿ ನಿನ್ನನೆ. ಏನಪ್ಪ ಇದು? ಯಾಕೆ ಈ ತರ ಮಾಡಿದ್ರಿ? ಅದನ್ನೇ ನಾನು ಕೇಳ್ತಾ ಇರೋದು. ಯಾಕಮ್ಮ ಹೀಗ್ ಮಾಡ್ದೆ? ಎಲ್ಲಿ ನಿನ್ನ ಜೀವನ ಹಾಳಾಗ್ಬಿಡುತ್ತೋ ಅಂತ ಪೊಲೀಸ್ನವ್ರನ್ನ ಕರ್ಕೊಂಡು ಮದುವೆ ನಿಲ್ಸೋಣ ಅಂತ ಬಂದ್ರೆ ಎಲ್ಲ ನಿನ್ನ ಇಷ್ಟದ ಪ್ರಕಾರನೇ ನಡೀತಾ ಇದೆ ಅಂತ ಪೊಲೀಸ್ನವ್ರನ್ನ ಯಾಕೆ ಕಳಿಸ್ದೆ? ಹೇಳು, ಈ ಮದುವೆ ನಿನ್ನ ಇಷ್ಟದ ಪ್ರಕಾರನೇ ನಡೀತಾ ಇದ್ಯಾ? ನೀನು ಸಂತೋಷವಾಗಿ ಮದುವೆಗೆ ಒಪ್ಕೊಂಡಿದ್ಯಾ? ಇಷ್ಟಕ್ಕೂ ನೀನ್ ಏನ್ ಮಾಡ್ತಾ ಇದ್ಯಾ? ಯಾಕೆ ಮಾಡ್ತಾ ಇದ್ಯಾ? ನಿನಗಾದ್ರೂ ಅರ್ಥ ಆಗ್ತಿದ್ಯಾ? ನೀನ್ ಏನ್ ತ್ಯಾಗ ಮಾಡ್ತಿದ್ಯಾ ಅಂತ ಗೊತ್ತಾ? ನೀನ್ ಏನ್ ಕಳ್ಕೊಳ್ತಾ ಇದ್ಯಾ ಅಂತ ಆದ್ರೂ ಗೊತ್ತಾ? ಯಾವ ಹೆಣ್ಣಾದ್ರೂ ಪ್ರಾಣನ ಬಿಡೋದಕ್ಕೆ ಸಿದ್ಧ ಆಗ್ತಾಳೆ ಹೊರತು ಗಂಡನ ಬಿಟ್ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲಮ್ಮ. ಆದ್ರೆ ನೀನ್ ಸುಲಭವಾಗಿ ಬಿಟ್ಕೊಡ್ತಾ ಇದೆಯಲ್ಲಮ್ಮ, ಅದಕ್ಕೆ ನಿನಗೆ ಮನ್ಸು ಹೇಗ್ ಬಂತು? ನಿನಗೇನಾಗ್ಬಿಡುತ್ತೋ ಅನ್ನೋ ಪರಿಜ್ಞಾನ ಕೂಡ ನಿನಗಿಲ್ವಾ? ನೋಡು, ಎಷ್ಟೇ ಸಹಿಸ್ಕೋಬೇಕು ಅಂದ್ರೂ ಆಗ್ತಾ ಇಲ್ಲ. ಯಾರ್ದು ಸಂತೋಷಕ್ಕೋಸ್ಕರ ನೀನ್ ನೋವನ್ನು ಅನುಭವಿಸ್ತಾ ಇದೆಯಲ್ಲಮ್ಮ. ತನ್ನ ಗಂಡನ ಕಡೆ ಇನ್ನೊಂದು ಹೆಣ್ಣು ಕಣ್ಣೆತ್ತು ನೋಡಿದ್ರು ಕೂಡ ಹೆಂಡತಿ ಆದವಳು ಆ ಕಣ್ಣನ್ನು ಕೂಡ ಕಿತ್ತಾಕ್ಬಿಡ್ತಾಳೆ. ಆದ್ರೆ ನೀನು ಗಂಡನ ತ್ಯಾಗ ಮಾಡಿ ನಿನ್ನ ಜೀವನದಲ್ಲಿ ನಿನ್ನ ಚಿತೆಗೆ ನೀನೇ ಬೆಂಕಿ ಇಟ್ಕೊಳ್ತಾ ಇದೆಯಲ್ಲಮ್ಮ. ನಾನೇನ್ ಮಾಡ್ಲಿ ಅಪ್ಪ? ಎಲ್ಲಾನು ನನ್ನ ಕೈ ಮೀರಿ ನಡೆದೋಯ್ತಪ್ಪ. ನಾನು ಮಾಡ್ತಿರೋದು ತಪ್ಪೆ. ನನ್ನ ಜೀವನ ನಾನೇ ಹಾಳು ಮಾಡ್ಕೊಳ್ತಿದ್ದೀನಿ ಅಂತ ನನಗೆ ಗೊತ್ತು. ಆದ್ರೆ ಬೇರೆ ದಾರಿ ಇಲ್ಲ. ಯಾಕಂದ್ರೆ ಅವರು ಶ್ರವತಿನ ಮದ್ವೆ ಮಾಡ್ಕೊಳ್ದೆ ಹೋದ್ರೆ ನಮ್ಮತ್ತೆ ಸತ್ತು ಹೋಗ್ತೀನಿ ಅಂತಿದ್ದಾರೆ. ಅದಕ್ಕೆ ಒಪ್ಕೊಳ್ಬೇಕಾಯ್ತು. ನನ್ ಎದೆ ಒಡೆದು ಹೋಗ್ತಿದ್ರು. ನನ್ ಪಾತಾಳದ ಒಳಗಡೆ ಹೊಟ್ಟೋಗ್ತಿದ್ದೀನಿ ಅಂತ ಅನಿಸ್ತಿದ್ರು ಕೂಡ ಅಲ್ಲಾಡ್ದೆ ನಿಂತ್ಕೊಂಡು ಹತ್ರನೇ ಇದ್ದು ಮದ್ವೆ ಮಾಡಿಸ್ಬೇಕಾಗಿದೆ. ಏನ್ ಮಾಡ್ಲಿ? ಬೇರೆ ದಾರಿ ಇಲ್ಲಪ್ಪ. ನನ್ ಸ್ವಾರ್ಥನ ನೋಡ್ಕೊಳ್ಳೋದಕ್ಕೆ ಒಂದೇ ಒಂದು ಕ್ಷಣ ಸಾಕು ಅಪ್ಪ. ಅವರು ಕೂಡ ನನ್ ಮಾತಿಗಿಲ್ಲ ಅಂತ ಹೇಳಲ್ಲ. ಯಾರ ಜೊತೆನೂ ಯಾವ ಸಂಬಂಧನೂ ಬೇಡ, ನನ್ ಜೊತೆ ಬಂದ್ಬಿಡಿ ಅಂತ ಹೇಳಿದ್ರೆ ಈ ಕ್ಷಣನೇ ಎಲ್ರನ್ನೂ ಬಿಟ್ಟು ಬಂದ್ಬಿಡ್ತಾರಪ್ಪ. ಅಷ್ಟು ಪ್ರೀತಿಸ್ತಾರೆ ನನ್ನನ್ನ, ಅಷ್ಟು ಪ್ರೀತಿಸ್ತಾರೆ. ನಾನ್ ಹೇಳ್ದೆ ಅಂತ ಮದ್ವೆಗೆ ಒಪ್ಕೊಂಡಿದ್ದಾರೆ ಅಪ್ಪ. ಅದಕ್ಕಿಂತ ಇನ್ನೇನ್ ಬೇಕು? ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳೋದಕ್ಕೆ. ಆದ್ರೆ ಆಮೇಲೆ ಅತ್ತೆಗೇನಾದ್ರೂ ಅಪಾಯ ಆದ್ರೆ ಆ ಅಪವಾದ ಹೊತ್ಕೊಂಡು ನಾವು ಬದುಕೋದಕ್ಕಾಗತ್ತಾ? ಅದಕ್ಕೆ ಈ ನಿರ್ಧಾರ ತಗೊಂಡೆ. ಎಂತ ಕೆಲಸ ಮಾಡ್ಬಿಟ್ಯಮ್ಮ? ಅದಕ್ಕೆ ನೀನೇ ಹೆದರ್ಕೊಂಡ್ಬಿಟ್ಯಾ? ನೀನು ಮಾತು ಕೇಳಲಿಲ್ಲ ಅಂದ್ರೆ ನಾನ್ ಸಾಯ್ತೀನಿ ಅಂತ ಹೇಳ್ತೀನಿ. ಅಷ್ಟು ಮಾತ್ರ ನಾನು ಸತ್ತು ಹೋಗ್ತೀನ? ಈ ವಿಷಯ ನಿನ್ನ ಗಂಟನಿಗೆ ಗೊತ್ತಾಗಿದೆ.
ನಿನಗೆ ಯಾಕೆ ಅರ್ಥ ಆಗ್ಲಿಲ್ಲ? ಅವ್ರ ತಾಯಿ ಬಗ್ಗೆ ಅವ್ರಿಗಿಂತ ನಿನಗ್ ಚೆನ್ನಾಗ್ ಗೊತ್ತಾ? ಗೊತ್ತಿಲ್ಲ ಅಪ್ಪ, ನನಗಿಂತ ಅವ್ರಿಗೇನೆ ಚೆನ್ನಾಗಿ ಗೊತ್ತು. ಆದ್ರೆ ಅವ್ರಿಗಿಂತ ನಮ್ಮ ಅತ್ತೆ ಬಗ್ಗೆ ನಮ್ಮ ಮಾವಂಗೇನೆ ಇನ್ನೂ ಚೆನ್ನಾಗಿ ಗೊತ್ತಿರೋದು. ಮಾವ ಇಷ್ಟ್ರ ಮಟ್ಟಿಗೆ ಹೆದರ್ಕೊಳ್ಳೋದನ್ನ ನಾನು ಯಾವತ್ತೂ ನೋಡಿಲ್ಲ. ಅವರೇ ಬಂದು ಆ ರೀತಿನಲ್ಲಿ ಕೇಳ್ಕೊಂಡಾಗ ಇಲ್ಲ ಅನ್ನಕ್ಕಾಗ್ಲಿಲ್ಲ. ನೀನ್ ತಗೊಂಡ ನಿರ್ಣಯದ ಬಗ್ಗೆ ಸರಿಯಾದ ಉತ್ತರನೇ ಕೊಟ್ಟೆ. ಆದ್ರೆ ನಿನ್ನ ಬಗ್ಗೆ ನೀನು ಯೋಚನೆನೇ ಮಾಡ್ಲಿಲ್ವಲ್ಲ. ತ್ಯಾಗಕ್ಕೂ ಒಂದು ಮಿತಿ ಅನ್ನೋದಿರುತ್ತಲ್ವಾ? ಅದನ್ ಬಿಡಿ ಅಪ್ಪ, ನಾನು ಹುಟ್ಟಿದಾಗಿಂದಾನೇ ಕಷ್ಟ, ಕಣ್ಣೀರು ಎಲ್ಲ ನೋಡಿದ್ದೀನಿ. ಹಾಗೆ ಬರ್ತಿದ್ದಾನ ದೇವ್ರು. ಇವಾಗ ಸಂತೋಷ ಮಾತ್ರ ಬೇಕು ಅಂದ್ರೆ ಅದನ್ನ ಬದಲಾಯಿಸಕ್ಕಾಗತ್ತಾ? ನಿರ್ಧಾರ ಮಾಡಾಗಿದೆ. ಫಲಿತಾಂಶ ಏನೇ ಆಗಿದ್ರು ಅದನ್ನ ಒಪ್ಕೋಬೇಕಾಗತ್ತೆ. ನೀವಿಲ್ಲಿಂದ ಹೊರಟೋಗಿ ಅಪ್ಪ. ಇಲ್ಲಮ್ಮ, ನಿನ್ನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನನ್ಗೆಲ್ಲೂ ಹೋಗಲ್ಲ. ಕಣ್ಣೆದುರಿಗೆ ನಿನ್ ಜೀವನ ಹಾಳಾಗ್ತಿರ್ಬೇಕಾದ್ರೆ ನೋಡ್ಕೊಂಡು ನಾನು ಸುಮ್ಮನಿರಕ್ಕಾಗಲ್ಲ. ಅಪ್ಪ, ದಯವಿಟ್ಟು ಹೊರಟೋಗಿ. ಇಲ್ಲಿ ಇರೋದ್ರಿಂದ ಸಮಸ್ಯೆ ಜಾಸ್ತಿ ಆಗತ್ತೆ ಹೊರತು ಪರಿಹಾರ ಸಿಗಲ್ಲ. ಸಾಧ್ಯ ಆದ್ರೆ ನನ್ನ ಮಗಳಿಗೆ ಏನಾದ್ರೂ ದಾರಿ ತೋರ್ಸಪ್ಪ ದೇವ್ರೆ ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ಳಿ. ಹೊರಟೋಗಿ ಅಪ್ಪ. ಇರೋ ದಾರಿನೆಲ್ಲ ನಾವೇ ಮುಚ್ಚ ಹಾಕಿ ಹೊಸ ದಾರಿ ತೋರ್ಸಪ್ಪ ದೇವ್ರೆ ಅಂದ್ರೆ ಯಾವ ದೇವ್ರು ತೋರಿಸ್ತಾನಮ್ಮ? ಏನು ಬರ್ದಿದ್ಯೋ ನಿನ್ನ ಹಣೆ? ನಾನು ಏನ್ ಪಾಪ ಮಾಡಿದ್ದೀನಿ ರಾಮ? ಯಾಕೆ ನನಗೆ ಈ ತರ ಪರಿಸ್ಥಿತಿ ಕೊಟ್ಟಿದ್ಯಾ? ನನ್ನ ಕೈಯಿಂದಾನೆ ನನ್ನ ಗಂಡನ್ ಮದ್ವೆ ಮಾಡಿಸ್ತಿದ್ಯಾ? ಎಲ್ಲೋ ಅನಾಥೆ ಆಗಿದ್ದಿದ್ ನನ್ನನ್ನ ತಗೊಂಡ್ ಬಂದು ಸ್ವಂತ ಮಗಳಿಗಿಂತ ಚೆನ್ನಾಗಿ ನೋಡ್ಕೊಂಡಿರೋ ಅಪ್ಪ ನನಗ್ ಒಳ್ಳೇದ್ ಮಾಡ್ಬೇಕು ಅಂತ ಬಂದ್ರೆ ಅವರು ತಲೆ ತಗ್ಸಿ ಹೋಗೋ ಹಾಗೆ ಮಾಡ್ಬಿಟ್ಟೆ ನಾನು. ಯಾವ ಹೆಣ್ಮಗುಗೂ ಇಂಥ ಪರಿಸ್ಥಿತಿ ಬರ್ಬಾರ್ದು ರಾಮ. ಏನೋ ಒಂದ್ ಪರಿಹಾರ ತೋರ್ಸು. ಈ ನರಕದಿಂದ ಹೊರಗೆ ಬರೋ ಹಾಗೆ ಮಾಡು.
ಯಾಕಾದ್ರೂ ಆ ಲೆಟರ್ನ ನನ್ನ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಂಡ. ಎಲ್ಲಿಗೆ ಹೋಗಿರ್ಬೋದು ಆ ಲೆಟ್ರು? ಇವಾಗ ಆ ಲೆಟ್ರ್ ಸಿಗ್ಲಿಲ್ಲ ಅಂದ್ರೆ ನನಗೆ ಶ್ರವಂತಿನೂ ಸಿಗಲ್ಲ, ಆಸ್ತಿನೂ ಸಿಗಲ್ಲ. ವೈದೇಹಿ ಒಬ್ಳೇನೆ ದೇವಾಂಶನ ಏಕೈಕ ಪತ್ನಿ. ಇದೇನಿದು? ಈ ಪತ್ರದಲ್ಲಿ ವೈದೇಹಿ ಮಾತ್ರ ದೇವಾಂಶ್ ಪತ್ನಿ ಅಂತ ಬರ್ತಿದೆ. ಆದ್ರೆ ಗುರುಗಳು ಕಳಿಸಿರೋ ಪತ್ರದಲ್ಲಿ ಶ್ರವಂತಿಗೂ ಹೆಂಡತಿಯಾಗಿರೋ ಹಕ್ಕಿದೆ ಅಂತ ಬರ್ತಿತ್ತು. ಇದು ನೋಡೋ ಕಥೆ ಪತ್ರ ಥರ ಇದೆಯಲ್ಲ, ಆದರೆ ವೈದೇಹಿ ಅಮ್ಮವ್ರ ಹೆಸರು ಮಾತ್ರ ಇದೆ. ಒಂದು ವೇಳೆ ಇದೇ ನಿಜ ಆಗಿದ್ದು ಬೇಕು ಅಂತ ಬದಲಾಯಿಸಿರ್ಬೋದಾ? ಹಾಗೆ ಆಗಿರುತ್ತೆ. ಇದನ್ನು ಈಗಲೇ ವೈದೇಹಿ ಅಮ್ಮವ್ರಿಗೆ ತೋರಿಸ್ಬೇಕು.